ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಗೋಪುರವನ್ನು ಮಳೆಗಾಲದಲ್ಲಿ ಹೇಗೆ ಯೂಸ್ ಮಾಡಬಹುದು ಅಥವಾ ಮೋಟೋ ಬ್ಲಾಗ್ ಅಲ್ಲಿ ಹೇಗೆ ಯೂಸ್ ಮಾಡಬಹುದು ಮಳೆಗಾಲಕ್ಕೆ ವಿದೌಟ್ ವಾಟರ್ ಪ್ರೂಫ್ ಕೇಸ್. ಒಂಚೂರು ನೀರು ಹೋದ್ರು ಈ ಅಡಾಪ್ಟರ್ ಒಳಗೆ ಅಥವಾ ಈ ಗೋಪುರದ ಏನು ಇಲ್ಲೊಂದು ಹೋಲ್ ಇದೆ ಅದರೊಳಗೆ ಒಂಚೂರು ನೀರು ಹೋದ್ರೂ ಕೂಡ ಫುಲ್ ಡ್ಯಾಮೇಜ್ ಆಗ್ಬಿಡ್ತದೆ. ಸೊ ನಾವು 50,000 60,000 ಇನ್ವೆಸ್ಟ್ ಮಾಡಿ ಸ್ವಲ್ಪ ನೀರು ಹೋಗಿ ಡ್ಯಾಮೇಜ್ ಆಗೋದು ತುಂಬಾ ಬೇಜಾರಾಗ್ತದೆ ಅಲ್ವಾ. ಈ ತರ ಬ್ಲೂ ಟ್ಯಾಗ್ ಬರ್ತದೆ ನೋಡಿ, ಇದೊಂದು ನಾರ್ಮಲಿ ಒಂದು ಕ್ಲೇ ಏನಿದೆ ಅದೇ ತರ ಅಥವಾ ಎಂಸೀಲ್ ಏನಿದೆ ಅದೇ ತರ. ಬಟ್ ಎಂಸೀಲ್ ತುಂಬಾ ಸ್ಟ್ರಾಂಗ್, ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ನಿಮ್ಗೆ ಹೇಗೆ ಗೋಪುರವನ್ನ ಪ್ರೊಟೆಕ್ಟ್ ಮಾಡಬಹುದು, ಜೋರ್ ಮಳೆ ಬಂದಾಗ ಪ್ರೊಟೆಕ್ಟ್ ಮಾಡಬಹುದು ಅಂತ ಹೇಳಿಕೊಡ್ತೇನೆ. ಸೊ ಅದಕ್ಕೆ ಬೇಕಾದಂತಹ ಒಂದು ವಸ್ತು ಅಂದ್ರೆ ಈ ತರದ ಬ್ಲೂ ಟ್ಯಾಗ್ ಆಯ್ತಾ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಮಳೆಗಾಲ ಬಂತಲ್ವಾ, ಮಳೆಗಾಲದಲ್ಲಿ ರೈಡ್ ಹೋಗೋರು ಸುಮಾರು ಜನ ಇರ್ತಾರೆ ನಂತರ. ಬಟ್ ರೈಡ್ ಹೋಗೋದೊಂದು ಖುಷಿ ಅಂತ ಆದ್ರೆ, ನೀವೇನಾದ್ರೂ ಮೋಟೋ ಬ್ಲಾಗಿಂಗ್ ಮಾಡೋದಂತ ಆದ್ರೆ ಅಥವಾ ಬ್ಲಾಗ್ ಮಾಡೋದಂತ ಆದ್ರೆ ತುಂಬಾ ಚಾಲೆಂಜ್ ಇರುವಂತದಂದ್ರೆ ಈ ಗೋಪುರದ ಒಳಗೆ ನೀರು ಹೇಗೆ ಹೋಗದೇ ಇರ್ಲಿಕ್ಕೆ ನಾವು ನೋಡ್ಬೇಕಾಗ್ತದೆ. ಬಟ್ ಜೋರ್ ಮಳೆ ಬಂದಾಗ ಖಂಡಿತ ಅದರ ಒಳಗೆ ನೀರು ಹೋಗ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಗೋಪುರವನ್ನು ಮಳೆಗಾಲದಲ್ಲಿ ಹೇಗೆ ಯೂಸ್ ಮಾಡಬಹುದು ಅಥವಾ ಮೋಟೋ ಬ್ಲಾಗ್ ಅಲ್ಲಿ ಹೇಗೆ ಯೂಸ್ ಮಾಡಬಹುದು ಮಳೆಗಾಲಕ್ಕೆ ವಿದೌಟ್ ವಾಟರ್ ಪ್ರೂಫ್ ಕೇಸ್. ಈ ವಾಟರ್ ಪ್ರೂಫ್ ಕೇಸ್ ಹಾಕಿದ್ರೆ ನಮ್ಗೆ ನಾರ್ಮಲಿ ಮೋಟೋ ಬ್ಲಾಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೋಡುವ. ಅದ್ರ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ, ಟ್ರಾವೆಲ್ ವಿಡಿಯೋಸ್ ಬರ್ತಾ ಇರುತ್ತೆ, ಐಟನರಿ ವಿಡಿಯೋಸ್ ಬರ್ತಾ ಇರ್ತದೆ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋ ಬನ್ನಿ. ಸೊ ನಾರ್ಮಲಿ ಇದೇ ತರ ಇರುತ್ತೆ ನಮ್ಮ ಗೋಪುರ. ಸೊ ನೀವೇನಾದ್ರೂ ಮೋಟೋ ಬ್ಲಾಗ್ ಮಾಡ್ಬೇಕಂತ ಆದ್ರೆ ಇದೇ ತರ ಒಂದು ಕೇಸ್ ತಗೊಳ್ಬೇಕಾಗ್ತದೆ ಫಸ್ಟ್ ಆಫ್ ಆಲ್. ಇದೆಲ್ಲ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ನೀವು ಹೇಗೆ ಮೋಟೋ ಬ್ಲಾಗ್ ಮಾಡಬಹುದು ಅಥವಾ ಅದಕ್ಕೆ ಏನೆಲ್ಲ ಆಕ್ಸೆಸರೀಸ್ ಬೇಕಂತ ನಿಮ್ಗೆ ಬೇಕಂತ ಆದ್ರೆ ಇದು ಸಪರೇಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಸೊ ಇಲ್ಲಿ ಅಲ್ಲಿ ಬರ್ತಾ ಇರ್ಬೋದು, ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ನೀವೇನಾದ್ರೂ ಮುಂದೆ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋದಂತ ಆದ್ರೆ ಅಥವಾ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಆದ್ರೆ ಎಲ್ಲಿ ಹೋಗ್ಬೋದು, ಏನೆಲ್ಲ ತಗೊಳ್ಬಹುದು ಅಂತ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಈ ಗೋಪುರವನ್ನು ಹೇಗೆ ವಾಟರ್ ಪ್ರೂಫ್ ಮಾಡೋದು ಅಂತ ನೋಡುವ. ಈ ಗೋಪುರವನ್ನು ಈಗ ನಾನು ಮೌಂಟ್ ಮಾಡಿದ್ದೇನೆ. ಇದಕ್ಕೆ ಇದೇ ತರ ಅಡಾಪ್ಟರ್ ಬೇಕಾಗ್ತದೆ ಮತ್ತೆ ಈ ತರ ಮೈಕ್ ಬೇಕಾಗ್ತದೆ. ಸೊ ಒಂಚೂರು ನೀರು ಹೋದ್ರು ಈ ಅಡಾಪ್ಟರ್ ಒಳಗೆ ಅಥವಾ ಈ ಗೋಪುರದ ಏನು ಇಲ್ಲೊಂದು ಹೋಲ್ ಇದೆ ಅದರೊಳಗೆ ಒಂಚೂರು ನೀರು ಹೋದ್ರೂ ಕೂಡ ಫುಲ್ ಡ್ಯಾಮೇಜ್ ಆಗ್ಬಿಡ್ತದೆ. ಸೊ ನಾವು 50,000 60,000 ಇನ್ವೆಸ್ಟ್ ಮಾಡಿ ಸ್ವಲ್ಪ ನೀರು ಹೋಗಿ ಡ್ಯಾಮೇಜ್ ಆಗೋದು ತುಂಬಾ ಬೇಜಾರಾಗ್ತದೆ ಅಲ್ವಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಈಸಿಯಾಗಿ ಹೇಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ನಿಮ್ಗೆ ಹೇಗೆ ಗೋಪುರವನ್ನ ಪ್ರೊಟೆಕ್ಟ್ ಮಾಡಬಹುದು, ಜೋರ್ ಮಳೆ ಬಂದಾಗ ಪ್ರೊಟೆಕ್ಟ್ ಮಾಡಬಹುದು ಅಂತ ಹೇಳಿಕೊಡ್ತೇನೆ. ಅದಕ್ಕೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಿರುವಂತದ್ದು, ನೀವು ಮೋಟೋ ಬ್ಲಾಗಿಂಗ್ ಮಾಡ್ಬೇಕಂತ ಆದ್ರೆ ಬೇಕಿರುವಂತದ್ದು ಈ ಅಡಾಪ್ಟರ್ ಮತ್ತೊಂದು ಗೋಪ್ರೋ. ಸೊ ಈ ತರ ನೀವು ಫಿಕ್ಸ್ ಮಾಡಿದಾಗ ಲೈಟ್ ಅಲ್ಲಿ ಮಳೆ ಬಂದ್ರೆ ಏನಾಗಲ್ಲ. ಬಟ್ ಆಕ್ಚುಲಿ ಗೋಪ್ರೋದವರು ಹೇಳ್ತಾರೆ ಈ ಗೋಪ್ರೋ ವಾಟರ್ ಪ್ರೂಫ್ ಅಂತ. ಬಟ್ ನಾವು ಮೋಟೋ ಬ್ಲಾಗಿಂಗ್ ಮಾಡ್ಬೇಕಂತ ಆದ್ರೆ, ನಮ್ಮ ವಾಯ್ಸ್ ಬೇಕಂತ ಆದ್ರೆ ಅದಕ್ಕೆ ಎಕ್ಸ್ಟರ್ನಲ್ ಅಡಾಪ್ಟರ್ ಹಾಕಬೇಕು ಅಥವಾ ಮೈಕ್ ಹಾಕಬೇಕು. ಈ ಗೋಪ್ರೋನ ವಿಂಡೋ ಏನಿದೆ ಅದನ್ನ ನಾವು ಓಪನ್ ಮಾಡ್ಬೇಕಾಗ್ತದೆ. ಸೊ ಓಪನ್ ಮಾಡಿದಾಗ ಅದು ನೋ ಲಾಂಗರ್ ವಾಟರ್ ಪ್ರೂಫ್ ಆಯ್ತಾ. ಸೊ ಹಾಗಾಗಿ ನಾವು ಇದನ್ನ ಅಡಾಪ್ಟರ್ನ ಈ ತರ ಹಾಕಿದ್ರೆ ನಾವು ಜೋರ್ ಮಳೆ ಬಂದಾಗ ಅಥವಾ ಎಲ್ಲಿಯಾದ್ರೂ ಜೋರ್ ಮಳೆ ಬರ್ತಾ ಇರುವಾಗ ಈ ಒಂದು ಹೋಲ್ ಏನಿದೆ ಅದರೊಳಗೆ ನೀರು ಹೋದ್ರೆ ಖಂಡಿತ ಗೋಪುರ ಹಾಳಾಗ್ತದೆ ಅಥವಾ ಇಲ್ಲಿಂದ ಹೋಗ್ಲಿಕ್ಕೆ ಕೂಡ ಚಾನ್ಸ್ ಉಂಟು. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ ಬಜೆಟ್ ಫ್ರೆಂಡ್ಲಿ ಆಗಿ ನೀವು ಹೇಗೆ ನಿಮ್ಮ ಗೋಪುರವನ್ನ ಪ್ರೊಟೆಕ್ಟ್ ಮಾಡಬಹುದು ಅಂತ. ಸೊ ಅದಕ್ಕೆ ಬೇಕಾದಂತಹ ಒಂದು ವಸ್ತು ಅಂದ್ರೆ ಈ ತರದ ಬ್ಲೂ ಟ್ಯಾಗ್ ಆಯ್ತಾ. ಸೊ ಇದು ನಿಮ್ಗೆ 5 ಸೆಟ್ ಆಫ್ 5 ಬರುತ್ತೆ. ಸೊ ನಾನು ಬಾಸ್ಟಿಕ್ ನವರದ್ದು ತಗೊಂಡದ್ದು ಸೆಟ್ ಆಫ್ 5. ಇದು ಕೇವಲ ನಿಮ್ಮ ಗೋಪುರ ಮಾತ್ರ ಅಲ್ಲ, ಸುಮಾರು ಯೂಸಸ್ ಇದೆ ಇದರಲ್ಲಿ. ನೀವೇನಾದ್ರೂ ಫೋಟೋ ಅಂಟಿಸ್ಬೇಕಂತ ಆದ್ರೆ ಫೋಟೋ ಕೂಡ ಅಂಟಿಸಬಹುದು ಅಥವಾ ಇದರಲ್ಲಿ ಆಟ ಆಡ್ಬೋದು ಮಕ್ಕಳಿಗೂ. ಇದು ಕ್ಲೇ ತರ, ಆಲ್ಮೋಸ್ಟ್ ಒಂದು ಕ್ಲೇ ತರ ಆಯ್ತಾ. ಅಥವಾ ನಿಮ್ಮ ಕೀಬೋರ್ಡ್ ಕ್ಲೀನ್ ಮಾಡ್ಬೋದು, ಹಾಗೆ ಬೇರೆ ಬೇರೆ ಇದರ ಯೂಸ್ಫುಲ್ ಉಂಟು. ಸೊ ಖಂಡಿತ ನೀವು ಆರ್ಡರ್ ಮಾಡ್ಬೋದು. ನೀವೇನಾದ್ರೂ ವಾಟರ್ ಪ್ರೂಫ್ ಕೇಸ್ ಆರ್ಡರ್ ಮಾಡ್ತೀರಂತ ಆದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತದೆ, 1300 1400 ತನಕ ಆಗ್ತದೆ. ಬಟ್ ಇದು ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಯ್ತಾ. ಹೇಗೆ ಹಾಕೋದಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಬನ್ನಿ. ಫಸ್ಟ್ ಆಫ್ ಆಲ್ ನಾವು ನಮ್ಮ ಗೋಪ್ರೋ ಅಥವಾ ಹೆಲ್ಮೆಟ್ ಅನ್ನು ಇಲ್ಲಿ ಇಟ್ಕೊಂಡು ಇದನ್ನ ಯೂಸ್ ಮಾಡ್ಬೇಕಾಯ್ತಾ, ಬ್ಲೂ ಟ್ಯಾಗ್ ಅಂತ. ಸೊ ಇದರಲ್ಲಿ ನಿಮ್ಗೆ 5 ಸೆಟ್ ಬರ್ತದೆ ಹೀಗೆ. ಸೊ ಒಂದನ್ನ ನಾನು ಯೂಸ್ ಮಾಡಿದ್ದೇನೆ. ಹಾಗೇನೆ ಇಲ್ಲಿ ಒಂದು ಟೋಟಲ್ 5 ಸೆಟ್ಸ್ ಬರ್ತದೆ. ಸೊ ಅದರಲ್ಲೂ ನಿಮ್ಗೆ 1 2 3 4 ಅದರಲ್ಲೂ ಕೂಡ ಒಳಗಡೆ 4 ಇದರ ಗ್ಲೂ, ಅಡೆಸಿವ್ ಗ್ಲೂ ಏನಿದೆ ಆ ತರದ್ದು. ಸೊ ಇದನ್ನು ನಾರ್ಮಲಿ ನಾವು ಈಗ ಬೂಮರ್ ಅಂತ ಹೇಳ್ತೇವೆ ಅದೇ ತರ ಆಯ್ತಾ. ಬಟ್ ಬೂಮರ್ನಷ್ಟು ಈ ಸ್ಟಿಕ್ಕಿ ಇಲ್ಲ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗ್ತದೆ ನಿಮ್ಮ ಬೇರೆ ಕೆಲಸಕ್ಕೂ ಕೂಡ. ಸೊ ಹಾಗಾಗಿ ಇದನ್ನು ನಾನು ತಗೊಂಡು ಆಲ್ಮೋಸ್ಟ್ ಒಂದು 1 ಇಯರ್ ಆಯ್ತಾಯ್ತಾ. ಸೊ ಇದು ಲಾಸ್ಟ್ 2 ಉಳಿದಿದೆ ಈಗ. ಬಟ್ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ರು ಇದರದೊಂದು ವಿಡಿಯೋ ಮಾಡಿ ಹಾಕಿ ಅಂತ. ಸೊ ಹಾಗಾಗಿ ನಾನು ಇದನ್ನ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಸೊ ಈ ತರ ನಾವು ಬ್ಲೂ ಟ್ಯಾಗ್ ಅನ್ನು ತೆಗೆದು
ಸೊ ನಿಮ್ಮ ಹತ್ರ ಸೀಸರಲ್ಲೇ ಇದ್ರೆ ನೀವು ಆರಾಮ್ಸೆ ತೆಗಿಬೋದು, ಬಟ್ ನಮಗೆ ಅಷ್ಟೊಂದು ಟೈಮ್ ಇಲ್ಲ. ಸೊ ಹಾಗಾಗಿ ಸೊ ಈ ಥರ ಬ್ಲೂ ಟ್ಯಾಗ್ ಬರ್ತದೆ ನೋಡಿ. ಇದೊಂದು ನಾರ್ಮಲಿ ಒಂದು ಕ್ಲೇ ಏನಿದೆ ಅದೇ ಥರ, ಅಥವಾ ಎಮ್ ಸೀಲ್ ಏನಿದೆ ಅದೇ ಥರ. ಬಟ್ ಎಮ್ ಸೀಲ್ ತುಂಬ ಸ್ಟ್ರಾಂಗ್, ಇದಷ್ಟೇನು ಸ್ಟ್ರಾಂಗ್ ಇಲ್ಲ. ನಿಮಗೆ ಬೇಕಾದಾಗ ಹಾಕ್ಬೋದು, ಬೇಕಾದಾಗ ತೆಗಿಬೋದು. ಇದನ್ನು ಹೀಗೆ ತೆಗೆದು ಹೇಗೆ ಬೇಕು ಹಾಗೆ ಶೇಪ್ ಮಾಡಿ, ಸೊ ನೋಡಿ ಇಲ್ಲಿ ಶೇಪ್ ಮಾಡಿದ್ದೇನೆ. ನಾರ್ಮಲಿ ಈಗ ಜೋರು ಮಳೆ ಬಂದಾಗ ನೀರು ಹೋಗುವಂಥದ್ದು ಒಂದು ಇಲ್ಲಿಂದ, ಒಂದು ಇಲ್ಲಿಂದ ಆಯ್ತಾ, ಮತ್ತೊಂದು ಈ ಮೈಕನ್ನು ಏನು ಹಾಕಿರ್ತೇವೆ ಅಲ್ಲಿಂದ, ಮತ್ತು ಇಲ್ಲಿ ಒಂದು USB ಕಾರ್ಡ್ ಉಂಟು, ಅಲ್ಲಿಂದ ಕೂಡ ಹೋಗಿ ಈ ನಮ್ಮ ಅಡಾಪ್ಟರ್ ಹಾಳಾಗುವಂತಹ ಚಾನ್ಸಸ್ ಉಂಟು. GoPro ಪರ್ಚೇಸ್ ಮಾಡುವಾಗಲೇ ನಮಗೆ 45,000 ಇತ್ತು, ಈಗ ಕಮ್ಮಿ ಆಗಿದೆ. ಬಟ್ ಈ ಅಡಾಪ್ಟರ್ಗೇನೆ ನಿಮಗೆ 5,000 ವರೆಗೆ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ನೀರು ಹೋದ್ರೂ ಕೂಡ, ಸ್ವಲ್ಪ ನೀರಿನ ಒಂದು ಡ್ರಾಪ್ಸ್ ಹೋದ್ರೂ ಕೂಡ ಇದು ಹಾಳಾಗ್ತದೆ. ಸೊ ಹಾಗಾಗಿ ಇದನ್ನು ಕೂಡ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಬೇಕಾಗ್ತದೆ. ಸೊ ಇದನ್ನ ಈಗ ಸ್ಟಿಕ್ ಮಾಡುವ. ಸೊ ನೋಡಿ ಈ ತರ ಶೇಪಲ್ಲಿ ತೆಗಿದ್ದೇನೆ, ಈ ತರ ಶೇಪಲ್ಲಿ ತೆಗೆದು ಈ ತರ ಮೌಂಟ್ ಮಾಡ್ತಿದ್ದೇನೆ. ಸೊ ನೋಡಿ ಈ ತರ ಮೌಂಟ್ ಮಾಡ್ತಿದ್ದೇನೆ. ಸೊ ನೀಟಾಗಿ ಕಾಣಬೇಕಂತ ಆದ್ರೆ ನೀವು ಸೀಸರ್, ನೈಫ್ ಎಲ್ಲ ಯೂಸ್ ಮಾಡ್ಬೋದು. ಈ ತರ ನೋಡಿ, ಆಗ ಇಲ್ಲಿಂದ ನೀರು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ನೀರು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಇದೊಂದು ತುಂಬಾ ಯೂಸ್ಫುಲ್ ಆದಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ಬ್ಲೂ ಟ್ಯಾಗ್ ತುಂಬಾನೇ ಯೂಸ್ಫುಲ್ ಆಗ್ತದೆ. ಸೊ ಹಾಗೇನೆ ಇದೊಂದು ಜಾಗ, ಇದು ಮೇನ್ ಜಾಗ ಆಯ್ತಾ, ನೀರು ಹೋಗುವಂಥದ್ದು. ನೀರು ಹೋಗಬಾರ್ದು ಆ್ಯಕ್ಚುಲಿ. ಅದಾದ್ಮೇಲೆ ನಿಮಗೆ ಇಲ್ಲಿ ಗೋಪುರದ ಟಾಪ್ ಏನಿದೆ, ಈ ವಿಂಡೋದ ಟಾಪ್ ಏನಿದೆ ಅಲ್ಲಿ, ಮತ್ತೊಂದು ಈ ಅಡಾಪ್ಟರ್ನ ಈ USB ಕಾರ್ಡ್ ಏನಿದೆ ಅಲ್ಲಿ. ಇಷ್ಟು 3 ಪಾರ್ಟ್ಸಿಗೆ ನಾವು ಒಮ್ಮೆ ಫುಲ್ ಕಂಪ್ಲೀಟ್ ಬ್ಲೂ ಟ್ಯಾಗ್ ಹಾಕೊಂಡು ಬರೋಣ ಬನ್ನಿ. ಇಲ್ಲಿ ಕೂಡ ಹಾಕಿದ್ದೇನೆ. ಸೊ ಈಗ ನೀರು ಆಬ್ವಿಯಸ್ಲಿ ನೀರು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ಇನ್ನು. ಸೊ ನೀರು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ ಏನಾದರೂ ಖಾಲಿ ಆದ್ರೆ ನಾವು ಬ್ಯಾಟ್ರಿ ತೆಗಿಲಿಕ್ಕೆ ಸ್ವಲ್ಪ ಇದನ್ನೆಲ್ಲ ತೆಗಿಬೇಕಾಗ್ತದೆ. ಜೋರು ಮಳೆ ಇದ್ದಾಗ ತೆಗಿಲಿಕ್ಕೆ ಆಗುದಿಲ್ಲ, ಎಲ್ಲಾದ್ರೂ ಸೈಡ್ ನಿಲ್ಸಿ ತೆಗಿಬೇಕಾಗ್ತದೆ. ಅದೇ ಒಂದು ಡ್ರಾಬ್ಯಾಕ್ ಇದ್ರದ್ದು. ಅದು ಬಿಟ್ರೆ ಬೇರೆ ಎಲ್ಲ ಸೂಪರ್ ನೋಡಿ, ನೀರೇ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಒಳಗಡೆ. ಅದಾದ್ಮೇಲೆ ಇಲ್ಲಿ ಒಂದು ಹಾಕಿದ್ರೆ ನಮ್ಮ ಈ ವಾಟರ್ ಪ್ರೂಫ್ ಸೆಟಪ್ ಕೇವಲ 499 ರುಪೀಸಲ್ಲಿ ಮುಗೀತದೆ. ಸೊ ಇಲ್ಲೊಂದು ಸಣ್ಣ ಪೀಸ್ ತೆಗೆಯುವ. ಸಣ್ಣ ಪೀಸ್ ತೆಗೆದು ಈ ತರ ಹಾಕಿದ್ರೆ, ಈ ತರ ಹಾಕಿದ್ರೆ ಮುಗೀತು. ಸೊ ನೋಡಿ ಇಷ್ಟು ಹಾಕಿದ್ರೆ ನಮ್ಮ ಕೆಲಸ ಮುಗೀತು. ಸೊ ಇದಿಷ್ಟು ವೀಕ್ಷಕರೇ. ಸೊ ಇದನ್ನ ಹೇಳಬೇಕಾಗಿತ್ತು. ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ರು, ನೀವು ಹೇಗೆ ಈ ಮಳೆಗಾಲದಲ್ಲಿ ಕೂಡ ಮೋಟೋ ಬ್ಲಾಗ್ ಮಾಡ್ತೀರಂತ. ಸೊ ಕೆಲವರಿಗೆ ಸುಮಾರು ಜನ ಇದು ಮಾಡಿರ್ತಾರೆ, ಜನ ಈ ಮಳೆಗಾಲ ಬಂದಾಗ ಮೋಟೋ ಬ್ಲಾಗ್ ಮಾಡೋದಿಲ್ಲ, GoPro ಹಾಳಾಗ್ತದೆ ಅಂತ. ಬಟ್ ಈ ಒಂದು ಟ್ರಿಕ್ ಅನ್ನು ನೀವು ಯೂಸ್ ಮಾಡಿ ನೀವು ಮೋಟೋ ಬ್ಲಾಗಿಂಗ್ ಮಾಡ್ಬೋದು. ಸೊ ಇದರ ಬ್ಲೂ ಟ್ಯಾಗ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೇನೆ. ಯಾಕೆಂದ್ರೆ ಸುಮಾರು ಬ್ಲೂ ಟ್ಯಾಗ್ ಗಳಿದೆ. 1200 ರೂಪಾಯಿದುಂಟು, 300 ರೂಪಾಯಿದುಂಟು, ಎಲ್ಲ ಉಂಟು. ಬಟ್ ಇದು ನಾನು ಯೂಸ್ ಮಾಡಿ ಒಂದು 3 years ಇಂದ ಯೂಸ್ ಮಾಡ್ತಾ ಇದ್ದೇನೆ. ಸೊ ತುಂಬಾನೇ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಹಾಗಾಗಿ ನೀವು ಕೂಡ ಇದೆ ಬಾಸ್ಟಿಕ್ ನವರದ್ದು ಯೂಸ್ ಮಾಡ್ಬೋದು. ಯಾವುದೇ ಪ್ರಮೋಷನ್ ಅಲ್ಲ ಆಯ್ತಾ. ಸೊ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೇನೆ. ಸೊ ಖಂಡಿತ ನೀವು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಈ ಗ್ಯಾಜೆಟ್ಸ್ ಅನ್ನ ಕೇರ್ಫುಲ್ ಆಗಿ ಯೂಸ್ ಮಾಡಿ ಮೋಟೋ ಬ್ಲಾಗ್ ಮಾಡೋದಂತ ಆದ್ರೆ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನು ಕೊಡಿ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.